घंटे छोड़ को 12 घंटे बंद कर डालती, पानी नहीं बसता था पूरे बिल्डिंग को। 2 फार को छोड़ेंगे तो 5 घंटे तक आता पानी, 5 घंटे तक पकड़ती। कितनी के आदमियों को सहूलत होती है, पानी बहुत तकलीफ होती है। ಇಡೀ ನರಮ್ ಬಿಲ್ಡಿಂಗ್ ಅಲ್ಲಿ ಇರೋದು 16 ಕುಟುಂಬಗಳು, ಅಂದ್ರೆ 16 ಮನೆಗಳಿದಾವೆ. ಅವ್ರು ಹೇಳ್ತಾ ಇರೋದು 2 ಗಂಟೆ ಟೈಮ್ ನೀರು ಬಿಡೋದು, ನೀರು ಸಾಕಾಗ್ತಾ ಇಲ್ಲ ಅಂತ. ಮೊದಲು ನೀರಿನ ಸ್ವಚ್ಛತೆ ಆಗ್ಲಿ, ಆಮೇಲೆ ನೀವು ಬಂದವ್ರಿಗೆ ಹೇಳಿ. ಈಗ ಇನ್ನೊಂದು ಮಾತನ್ನ ನಾನು ಹೇಳ್ತಾ ಇದ್ದೀನಿ, ಏನ್ ಗೊತ್ತಾ, ನಿಮ್ಮ ಹತ್ರ ಓಟ್ ಕೇಳಕ್ ಬರ್ತಾರಲ್ಲ, ಅವಾಗ 500,000 ಸರಾಗವಾಗಿ ಬೀಸ್ಕೊಂಡು ಓಟ್ ಹಾಕ್ತೀರಲ್ಲ, ಇಲ್ಲ ಅಂತಲ್ಲ, ನಾನು ಇರೋದನ್ನ ಹೇಳ್ತಾ ಇದ್ದೀನಿ. ಆ ರೀತಿ ಮಾಡಬೇಡಿ, ಅದರ ಪರಿಣಾಮನೇ ಇದು. ಆಯ್ತಾ? ಯಾವತ್ತೂ ಕೂಡ ನಾವು ಪ್ರಜೆಗಳು ಯಾವತ್ತು ಪ್ರಬುದ್ಧರಾಯ್ತೀವಿ ಅವತ್ತೇ. ನಿಮ್ಮ ತಪ್ಪೇನು ಅಂದ್ರೆ, ನೀವು ಕಷ್ಟ ಬಂದಾಗ ಲಬೋ ಅಂತ ಬಾಯಿ ಬಡ್ಕೊಳ್ಳೋ ಬಂದು, ನಿಮ್ಮ ಅವಕಾಶ ಇದ್ದಾಗ ಒಳ್ಳೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ. ಯಾರನ್ನ? ನನ್ನನ್ನೇ ಅಂತ ಅಲ್ಲ, ನಿಮ್ಮಲ್ಲೇ ಯಾರೋ ಒಳ್ಳೆಯವನಿದಾನೋ ಅವನನ್ನೇ ಗೆಲ್ಸಿ. ಒಬ್ಬ ವ್ಯಕ್ತಿನ ನಾವು ಆಯ್ಕೆ ಮಾಡ್ಕೊಂಡವ್ರು ಕಷ್ಟಕ್ಕೆ ಸ್ಪಂದಿಸ್ಬೇಕು. ಸಾರ್ವಜನಿಕ ಜೀವನದಲ್ಲಿ ಬರೋನು ನನ್ನ ಮನೆ, ನನ್ನ ಕುಟುಂಬ ಅಂತ ಭಾವಿಸಿ ಬರಬೇಕು. ನೀವೆಲ್ಲ ನನ್ನ ಮನೆ, ನನಗೆ ಮತದಾನ ಮಾಡಿರ್ತಕ್ಕಂಥ ಮತದಾರರು ನನ್ನ ಮನೆಯವರು, ನನ್ನ ಕುಟುಂಬಸ್ಥರು ಅನ್ನೋ ಭಾವನೆ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳು ಯಾರು ಕೂಡ ಸಾರ್ವಜನಿಕ ಜೀವನದಲ್ಲಿ ಬರಬಾರ್ದು. ಅಸೆಂಬ್ಲಿಗೆ ಗೆಲ್ಸ್ಕೊಡೋರು ಹೋಗಿ ಅಲ್ಲಿ ಅಸೆಂಬ್ಲಿಲಿ ಜನರ ಸಮಸ್ಯೆ ಚರ್ಚೆ ಮಾಡಲ್ಲ. ಏರಿಯಾದಲ್ಲಿ ಆಯ್ಕೆ ಆದಂಥವ್ರು ಏರಿಯಾದಲ್ಲೇ ಇರಲ್ಲ. ಸಮಸ್ಯೆ ಎಲ್ಲಿ ಬಗೆಹರಿತದೆ? ಅರಿತದಾ? ಮತ್ತೆ ಇನ್ನೊಂದಿದೆಯಲ್ಲ, ವರ್ಷ ಈಗ ದುಡ್ಡು ತಗೊಂಡು ಓಟ್ ಹಾಕ್ತಾರಲ್ಲ, ಅದನ್ನ ಹೇಳಿದ್ವಲ್ಲ. ಈ ಸರಿ ದುಡ್ಡು ತಗೊಂಡು ಓಟ್ ಹಾಕ್ಬಾರ್ದು. ಆ ಹಕ್ಕು ಕೇಳ್ಬೋದು ನಾವು. ಯಾವಾಗ ನಾನು ಹಕ್ಕು ಕೇಳ್ಬೇಕಂತ, ಇವಾಗ ಒಳ್ಳೆಯವರು ಕೆಟ್ಟವ್ರು ತಗೋಬೇಡ್ದು. ನಾವು ಮೊದಲು ಕೆಟ್ಟವ್ರಾಗಬಾರ್ದು. ಅದು ನಮ್ಮಲ್ಲಿ ಇರೋದು. ಅವ್ರು ಕೊಡೋರು ಎಂತವ್ರು ಅನ್ನೋದಕ್ಕಿಂತ ಮುಂಚೆ ಕೊಡೋದನ್ನ ನಾವು ಯಾಕೆ ಇಸ್ಕೋಬೇಕು? 1 ರೂಪಾಯಿ ಗೋಲ್ಕ ಕಾಸು ಹಾಕಿದ್ರು ಅದು ಭಿಕ್ಷೆ ಲೆಕ್ಕ. ಇಡೀ 5 ವರ್ಷಕ್ಕೆ 1 ರೂಪಾಯಿ ಎಷ್ಟಾಯ್ತು? 365 ದಿನಕ್ಕೆ ನೀವು ಹಾಕೋ 1 ರೂಪಾಯಿ ನೀವು ಕೊಡೋ ಅವ್ರು ಈಸ್ಕೊತಾ ಇರೋ ದುಡ್ಡಿಗೂ ಸಮ ಅಲ್ಲ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸಮಸ್ಯೆ ಬಗೆಹರಿಬೇಕು ಅಂದ್ರೆ ನೀವು ಒಗ್ಗಟ್ಟು. ಇವಾಗ ಒಬ್ಬರು ಕರೆದ್ರೆ ಇನ್ನೊಬ್ರು ಬರ್ತಾ ಇಲ್ಲ. ಸಮಸ್ಯೆ ಅಂದಾಗ ನೀವು ಒಗ್ಗಟ್ಟಾಗಿ ಬಂದು ಹೇಳ್ತಾ ಇಲ್ಲ ಅಂದ್ರೆ ನಿಮ್ದು ಪರಿಹಾರ ಎಲ್ಲಿ ಸಿಗುತ್ತೆ? ಸಿಗುತ್ತಾ? ಅದೇ ಏನೋ ಅಂತವ್ರೆ ಅಂದ್ರೆ ಓಡೋಗಿ ಮುಗಿ ಬೀಳ್ತೀರಾ. ಏನಾರ ಕೊಡ್ತಾವ್ರೆ ಅನ್ನಿ ಓಡ್ ಬರ್ತಾರೆ. ಏನು ಕೊಡ್ತಾ ಇಲ್ಲಲ್ಲ, ಇದು ಕ್ಲೀನ್ ಎಷ್ಟು ಹೇಳಿದ್ರು ಅಷ್ಟೇ, ಪರಿಹಾರನೇ. ಸಮಸ್ಯೆಗಳು ಸುಧಾರಣೆ ಆಗ್ಬೇಕು ಅಷ್ಟೇ ನಮ್ಮ ಉದ್ದೇಶ. ಇನ್ ಯಾರೇನಾದ್ರೂ ಹೇಳ್ಬೋದು ವಿಡಿಯೋ ಮಾಡ್ತಾವನೆ ಹೀರೋ, ನಂದೇನು ಇಲ್ಲ. ಅವ್ರ ಸಮಸ್ಯೆನ ನಾನು ತೋರಿಸ್ತಾ ಇದ್ದೀನಿ. ನಾನೇನೋ ಉದ್ಭವ ಮಾಡ್ತಾ ಇಲ್ಲ. ನಾನು ಕ್ರಿಯೇಟ್ ಮಾಡಿದ್ನ ಈ ಸಮಸ್ಯೆನ, ಕಸ ನಾನು ತಂದಾಕನ್ನ, ಕಸ ಇದೆ ಕ್ಲೀನ್ ಮಾಡ್ಬೇಕು. ಇವಾಗ ನಾನು ಮನ್ಸು ಮಾಡಿದ್ರೆ ಮೇಲತ್ತಿ ಆ ತಗಡನ್ನೆಲ್ಲ ಕ್ಲೀನ್ ಮಾಡ್ತೀನಿ. ತುಕ್ಕಿಡ್ದು ಅದು ಹಾಳಾಯ್ತದೆ. ಕಬ್ಬಣದಲ್ಲಿ ಮಳೆ ಬಿದ್ದು ಕಸ ಇದ್ರೆ ತುಕ್ಕಿಡ್ದು ಶೀಟ್ ಕೆಳಗೆ ಬಿದ್ರೆ ಕುಡಿಯೋ ನೀರಿಗೂ ಅಲ್ಲೂ ಹೆಂಗೋ ಕುಡಿಯೋ ಕಾಲು ವ್ಯವಸ್ಥೆ ಇದೆ, ಅದಕ್ಕೂ